ನಮ್ಮಂತ ಬಡವರ ಶ್ರಮ ಒಂದೊಂದು ಅಗಳಿನಲ್ಲಿ ಅಡಿಗೆ ಎಂಬುದು ಮರೆಯಬೇಡ. ನಮ್ಮಂತ ಬಡವರಿಂದಲೇ ನಿಮ್ಮ ಬಾಳು ಬಚಾವಾಗಿರುವುದು. ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ, ಎಲ್ಲವಾದರೆ ನಿನ್ನ ಗತಿ ಏನಾಗುತ್ತದೆ ಅನ್ನೋ ಕಾಣೆ. ಬೈರ ಸುಮ್ಮನಿದ್ದರೆ ಹತ್ತು ಮೀರಿ ಮಾತನಾಡುವೆ ಮಗನೇ. ಈ ಮನೆಯಲ್ಲಿ ನಿಂದು ಏನು ಕೆಲಸ? ನಮ್ಮ ಉತ್ಸವರಿಗೆ ಬರಬೇಡ. ಬಂದರೆ ಏನು ಮಾಡಿಯೋ ನೀಚ. ಈ ಭೈರವನನ್ನು ಕೆಣಕಬೇಡ. ಈ ಭೈರವ ಮಲಗಿದ್ದರೆ ತಂಗಾಳಿ, ಎದ್ದು ಕುಂತರೆ ಸುಂಟರ ಗಾಳಿ, ಕೆರಳಿದರೆ ಕಾಳಿಂಗ ಸರ್ಪ. ಲೇ ಭೈರವ, ನುಡಿಯಬೇಡ. ಗೆಲುವಿಲ್ಲದ ನಾಲಿಗೆ ಅಂತ ತೆರ ಇಲ್ಲದ ನುಡಿಯಬೇಡ ಕಣ. ಬಾಯಿ ಮುಚ್ಚಿಕೊಂಡು ನಿಲ್ಲು. ಏ ಜಾರಿಣಿ, ಉಚ್ಚರಿಸಿದ್ರೆ ನಾವು ಹಲಸಿನ ಯಾರಿಗಿಂದ ನನ್ನ ಹೆಸರನ್ನು. ಇನ್ನೊಂದು ಸಾರಿ ನನ್ನ ಹೆಸರು ಎತ್ತಿದ್ರೆ ಹಲ್ಲು ಮುರಿಯುವೆ. 10 ಮಂದಿಗೆ ಸೆರಗಾಸುವ ಸೂಳೆ. ಲೇ ಭೈರ, ನನಗೆ ಸೂಳೆ ಮದುವೆಗೆ ಮುನ್ನ 10 ಮಂದಿ ಜೊತೆ ಕೈ ಹಿಡಿದು ಚಕ್ಕಂದವಾಡುವ ನಿನಗೆ ಸೂಳೆ ಅನ್ನದೆ ಏನೆಂದು ಕರೆಯಬೇಕು ಹೆಣ್ಣೆ? ಸಾವಿರಾರು ಜನರಿಗೆ ಅನ್ನ ಹಾಕುವರ ಮುಂದೆ ಈ ಪ್ರತಾಪನ ಮಡದಿಯಾಗುವ ನನ್ನ ರೂಪಾಳಿಗೆ ಸೂಳೆ ಎಂದು ಸಂಬೋಧಿಸಿ ಮಗನೇ. ಅಲ್ಲದೆ ಈ ಹಣವಂತ ಪ್ರತಾಪನ ಎದುರಾದರೆ ಹೆಣವಾಗಿ ಬೀಳುವೆ ನನ್ನ ಕಾಲಡೆ. ಸುಮ್ಮನೆ ಬಿಡಲೆ ಅವಳ ಕೈಯನ್ನು. ಹನುಮಂತ, ಲೇ ಪುಣ್ಯ, ಈ ಬಲವಂತನ ಮುಂದೆ ಬಡವರ ಹೊಟ್ಟೆ ಬಗೆದು ದೋಚಿಕೊಂಡ ನಿನ್ನ ಶ್ರೀಮಂತಿಕೆ ನನ್ನ ಅಡಗಾಲಿನ ಧೂಳಿನ ಸಮಾನ. ಲೇ ಪ್ರತಾಪ್, ನಿನಗೆ ಮತ್ತೆ ಕಾದಿದೆ ಗಂಡಾಂತರ. ನನಗೆ ಗಂಡಾಂತರ ಅಲ್ಲಲೇ, ನಿನಗೆ ಗಂಡಾಂತರ ಕಾದಿದೆ. ಆ ಧರ್ಮರಾಜನ ಹೆಂಡತಿಯನ್ನು ಸೇರಿಕೊಂಡು ಸರಸ ಸಲ್ಲಪ್ಪ ಮಾಡಿದನಲ್ಲ, ಆ ಸೇಡಿಗಾಗಿ ತಟ್ಟೆ ಬಸರು ಬರುತ್ತಿದ್ದನಲ್ಲ ಮಗನೇ, ಆಗ ಕಾದಿದಲೇ ನಿನಗೆ ಗಂಡಾಂತರ. ಪ್ರತಾಪ್, ಬನ್ನಿ ಹೋಗೋಣ. ಆ ನ್ಯಾಯಾಧೀಶ್ವರ ಧರ್ಮರಾಜ ಬಂದ ನಂತರ ಗೊತ್ತಾಗೆ ಆಗುತ್ತದೆ ಯಾರು ಗಂಡಂತರ ಹೇಗೆ ಅನ್ನುವುದು. ಬನ್ನಿ ಪ್ರತಾಪ್, ನಾವು ಹೋಗೋಣ. ನಿಲ್ಲಲೇ ಋಣ ಹೇಳಿ, ನಿನ್ನನ್ನು ಹಾಗೆ ಬಿಟ್ಟು ಹೋಗಲಿಕ್ಕೆ ಬಂದಿಲ್ಲ. ಅದೇ ಧರ್ಮರಾಜನ ಮನೆಗೆ ನಿನ್ನನ್ನು ಎಳೆದುಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ. ಅಲ್ಲಿಗೆ ತಿಳಿಯುತ್ತದೆ ಯಾರಿಗೆ ಗಂಡಾಂತರ ಎಂದು. ಲೇ ಪಾಪಿ, ನೀನಾಗೆ ನೀನು ಬಂದರೆ ಸರಿ, ಇಲ್ಲವಾದರೆ ಮಗನೇ, ಇಲ್ಲವಾದರೆ ಇದೇ ಪಡ್ಲಿಂದ ನಿನ್ನ ಮುಂಡದಿಂದ ರುಂಡವನ್ನು ಬೇರ್ಪಡಿಸಿ ನಮ್ಮೂರ ಅದಿಸಿ ಬಾಗಿಲಿಗೆ ನೇತು ಬಿಡುವೆ. ಏ ಧರ್ಮರಾಜ, ಲೇ ಧರ್ಮರಾಜ, ನೀನೊಬ್ಬ ನಿಜವಾದ ಗಂಡಸೇ ಆಗಿದ್ದರೆ ನಿನ್ನ ಹೆಂಡತಿಯೊಂದಿಗೆ ಸರಸ ಸಲ್ಲಾಪವಾಡಿದನಲ್ಲ, ಮೊದಲು ಅವನನ್ನು ಹೇಳಿಕೊಂಡು ಹೋಗು. ಕೆಟ್ಟು ಹೋಗಬಾರದೆಂದು ಕಂಡದನ್ನು ಕಂಡರೆ ಕೆಂಡದಂತೆ ಕಿಡಿಕಾಡಿರಲ್ಲ ಧರ್ಮರಾಜ. ತಲೆ ಹಿಡುಕ, 10 ಸುಳ್ಳು ಒಂದು ಮದುವೆ ಮಾಡುವ ಈ ನಾಡಿನಲ್ಲಿ ಒಂದಾದ ಸಂಸಾರದಲ್ಲಿ ಹುಳಿ ಹಿಂಡಿ ಸಂಸಾರವನ್ನು ಚಿತ್ರ ಮಾಡಿದೆ ಕೀಚಕ. ಲೇ ಪ್ರತಾಪ್, ನಾನು ಕಣ್ಣಾರೆ ಕಂಡೆ ಅಂದಲ್ಲ, ಏನೇನು ಕಣ್ಣಾರೆ ಕಂಡಿದ್ದು. ಭಿಕ್ಷಾಂದೆ ಎಂದು ಬಂದು ಭಿಕ್ಷುಕನನ್ನು ಒಳಗೆ ಕೂರಿಸಿದ್ದು ನಿನ್ನ ಕಣ್ಣಿಗೆ ಕಂಡಿದ್ದೇವನ. ಆ ಭಿಕ್ಷುಕನ ಹಸಿವು ನೀಗಿಸಿದ ಆ ತಾಯಿ ನಿನ್ನ ಕಣ್ಣಿಗೆ ಕಾಣಲಿಲ್ಲವೇ? ಅದೇ ರೀತಿ ಆಡಿದು ಬಂದ ಕಂದನ ಅಂಗಾಲ ತೊಳೆದು ಎದೆ ಆಲಿಸುವಾಗ ಎದೆ ನಿನ್ನ ಕಣ್ಣಿಗೆ ಗೋಚರಿಸಿದೇವನ. ಆ ತಾಯಿಯ ಎದೆ ಹಾಲು ನಿನ್ನ ಕಣ್ಣಿಗೆ ಕಾಣಲಿಲ್ಲವೇ? ಅದೇ ರೀತಿ ಆ ತಾಯಿ ನನಗೆ ಅವತ್ತು ಮಮತೆಯಿಂದ ದೇವರ ಪ್ರಸಾದ ತಿನ್ನಿಸಲು ಬಂದಾಗ ಕೆಟ್ಟ ಭಾವನೆ ನಿನ್ನ ಕಣ್ಣಿಗೆ ಕಾಣಿದೇವನ. ಆ ದೇವರ ಪ್ರಸಾದ ಮಹಿಮೆ ನಿನಗೆ ತಿಳಿಲಿಲ್ಲವೇ?
ಹೇಳು ಕಿರಾತಕ. ಭೈರವ ಇವನ ಜೊತೆ ಹೆಂಗ್ ಸೆಣಸಾಟ ನಡೆ ಎಳೆದುಕೊಂಡು ಹೋಗೋಣ. ತಪ್ಪಾಯ್ತೆಂದು ಒಪ್ಪಿದರೆ ಸರಿ, ಇಲ್ಲವಾದರೆ ಇದೇ ಕೊಡ್ಲಿಯಿಂದ ಇವನ ಮುಂಡದಿಂದ ರುಂಡವನ್ನು ಬೇರ್ಪಡಿಸಿ ನಮ್ಮೂರ ಅಗಸಿ ಬಾಗಿಲಿಗೆ ನೇತು ಬಿಡೋಣ.